ಅಲ್ಲಿ ಅವರು ಶ್ರೀರಾಮ, ಇಲ್ಲಿ ಇವರು ಸಿದ್ದರಾಮ. ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ದಳವನ್ನ ಗೆಲ್ಲಿಸಿಕೊಳ್ಳಿಕ್ಕೆ ಮೋದಿಯವರನ್ನ ನೆಚ್ಚಿಕೊಂಡ್ರ. ಕರ್ನಾಟಕದಲ್ಲಿ ಮತ್ತೆ ಮಹಾಯುದ್ಧಕ್ಕೆ ಎಚ್.ಡಿ.ಡಿ. ಹೊಸ ಭಾಷ್ಯವನ್ನ ಬರೆದ್ರ. ಮತ್ತೊಮ್ಮೆ ಸಿದ್ದರಾಮಯ್ಯ ಅವರನ್ನ ಗೌಡ್ರು ಕೆಂಪು ಕೋಟೆಯತ್ತ ಎಳೆಯುತ್ತಿರುವುದು ಯಾಕೆ? ಕಾಂಗ್ರೆಸ್ನ ಎರವನ್ನ ಮುಗಿಸ್ತೀವಿ, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಶಾಖೆಯನ್ನು ನಿರ್ನಾಮ ಮಾಡ್ತೀವಿ ಅನ್ನುವಂತಹ ಸಂದೇಶ ರವಾನಿಸುವಂತಹ ಸಂದರ್ಭದಲ್ಲೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತೂ ಒಂದು ಸಂದೇಶ ನೀಡಿದ್ದಾರೆ. ಇದು ದೈತ್ಯ ನಾಯಕರಾಗಿ ಬೆಳೆದಂತಹ ಮಣ್ಣಿನ ಮಗ, ಕನ್ನಡಿಗ, ಜಾತ್ಯತೀತ ತತ್ವವನ್ನು ಕಿರೀಟದಂತೆ ತಲೆಯ ಮೇಲೆ ಇಟ್ಕೊಂಡಿದ್ದಂತಹ ಮಹಾಮುತ್ಸದಿ ವಯಸ್ಸಾದ ಕಾರಣಕ್ಕೋ ಅಥವಾ ನಿಶಕ್ತಗೊಂಡ ಪಕ್ಷವನ್ನ ಸಶಕ್ತಗೊಳಿಸಲಿಕ್ಕೆ ಇಂಥದ್ದೊಂದು ನಡೆಯನ್ನು ಅನುಸರಿಸಿದ್ರೋ ಗೊತ್ತಿಲ್ಲ. ಆದರೆ ದೇವೇಗೌಡರ ಈ ಮಾತು ಕಾಲ ಮತ್ತು ಬಲ ದಳದ್ದು ಬದಲಾಗಿದೆ ಅನ್ನುವುದಕ್ಕೆ ನಿದರ್ಶನವಾಗಿದೆ. ದೇವೇಗೌಡರು ಹೇಳಿದ್ದೇನು, ಅಥವಾ ಸಿದ್ದರಾಮಯ್ಯ ಅವರಿಗೆ ಶಾಪ ಕೊಟ್ರ ದೇವೇಗೌಡರು ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಸಾಕ್ಷಿಯಾಗಿರುವಂತಹ ಸಂಗತಿ, ಪುರಾವೆ ಅವರ ಮಾತುಗಳು. ಆ ಮಾತುಗಳೇನು ಅನ್ನೋದನ್ನ ನೋಡಿಬಿಡಿ. ಅಲ್ಲಿ ಮೋದಿಯವರು ರಾಮ ಅಂತ ಹೇಳ್ತಾರೆ. ಅವ್ರು 7 ದಿನ ಉಪವಾಸ, ಆ ಸರಿಯೂ ನದಿಯ ಸ್ನಾನ, ಅದೇನೇನೋ ನೀವುಗಳೇ ದೃಷ್ಟಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೇನೆ. ಇಲ್ಲಿ ಇವರಿಗಿರೋದು ಸಿದ್ದರಾಮ ಅಷ್ಟೇ. ಅಲ್ಲಿ ಅವರು ಶ್ರೀರಾಮ, ಇಲ್ಲಿ ಇವರು ಸಿದ್ದರಾಮ. ಈ ಸಿದ್ದರಾಮನ ಏಕವಚನ ಅಲ್ಲ, ಅವರ ಹೆಸರಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಈ NDAನ ಸೋಲಿಸಿ ನಾವು 20 ಸೀಟನ್ನು ಗೆಲ್ತೀವಿ. ಸಿಂಪಲ್ ಆಗಿ ಹೇಳ್ತಾರೆ. ಅಲ್ಲಿ ಶ್ರೀರಾಮ ಮೋದಿ ಸರಯೂ ನದಿಯಲ್ಲಿ ತಣ್ಣಿ ಸ್ನಾನ ಮಾಡ್ತಾರೆ, ಉಪವಾಸ ಇರ್ತಾರೆ, ಪೂಜೆ ಮಾಡ್ತಾರೆ ಅನ್ನೋದನ್ನ ಹೇಳಿದ ಕೂಡಲೇ ಇಲ್ಲಿ ಸಿದ್ದರಾಮ ಅಂತ ಅಂದು ಪಾಸ್ ಕೊಡ್ತಾರೆ. ಏಕವಚನದಲ್ಲಿ ನಾನು ಹೇಳ್ತಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ ದೇವೇಗೌಡರು. ಆದರೆ ನಿನ್ನೆಯ ಪ್ರೆಸ್ ಮೀಟ್ ಉದ್ದಕ್ಕೂ ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನು, ಸಿದ್ದರಾಮಯ್ಯ ಅವರನ್ನು, ಡಿ.ಕೆ. ಶಿವಕುಮಾರ್ ಅವರನ್ನು ಮನ ಬಂದಂತೆ ಖಂಡಿಸ್ತಾರೆ. ಅವರ ವಿರುದ್ಧ ಹಾಗೆಯ ಧಗೆಯನ್ನು ಮುಂದುವರಿಸ್ತಾರೆ. ದೇವೇಗೌಡರು ಅಲ್ಲಿ ಶ್ರೀರಾಮ ಮೋದಿ, ಇಲ್ಲಿ ಸಿದ್ದರಾಮ ಅನ್ನುವಂಥ ಮಾತನ್ನು ಯಾಕೆ ಹೇಳಿದ್ರು? ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲಿ ಶ್ರೀರಾಮ, ಇಲ್ಲಿ ಸಿದ್ದರಾಮ. ಯಾವ ಸಂದೇಶವನ್ನು ದೇವೇಗೌಡರು ರವಾನಿಸ್ತಾ ಇರಬಹುದು? ಜಾತ್ಯತೀತ ಪದವನ್ನ ತಮ್ಮ ಆತ್ಮ ಮತ್ತು ಮನಸ್ಸು ಅಂತ ನಂಬಿಕೊಂಡಿದ್ದಂತಹ ದೇವೇಗೌಡರು ಯಾರಿಗೆಲ್ಲ ಈಗ ಬೇರೆಯ ಸಂದೇಶ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕಟ್ಟರ್ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅನ್ನುವಂತಹ ಸಂದೇಶವನ್ನು ಜಾತ್ಯತೀತ ಜನತಾದಳದ ನಾಯಕರು ಕೊಡಬೇಕಾಯಿತು ಅಂದರೆ 20 ಸ್ಥಾನ ಗೆಲ್ತೀವಿ ನೋಡ್ತಾ ಇರಿ ಅನ್ನುವಂತಹ ಸಂದೇಶವನ್ನು ರವಾನಿಸೋದಕ್ಕೂ ಮುಂಚೆ ಅಲ್ಲಿ ಶ್ರೀರಾಮ, ಇಲ್ಲಿ ಸಿದ್ದರಾಮ ಅನ್ನೋ ಮಾತನ್ನು ದೇವೇಗೌಡರು ಹೇಳ್ತಾರೆ. ಎಷ್ಟು ದಿನ BJPಯ ನಾಯಕರಷ್ಟೇ ಹೇಳ್ತಿದ್ರು, ಮೋದಿ ಮುಖವನ್ನು ನೋಡಿ ಮತ ಹಾಕಿ ಅಂತ. ಈಗ ದೇವೇಗೌಡರು ಕೂಡ ಮೋದಿ ಮುಖವನ್ನು ನೋಡಿ JDSನು ಗೆಲ್ಲಿಸಿ ಅನ್ನುವಂತಹ ಸಂದೇಶ ರವಾನಿಸಿದ್ರ. ಮಾಜಿ ಪ್ರಧಾನಿಯೊಬ್ಬರು ಇಂತಹ ಸ್ಥಿತಿಗೆ ಇಳಿದಿದ್ದಾರೆ ಅಂದರೆ ಆ ಪಕ್ಷದ ಸ್ಥಿತಿ, ಗತಿ, ರೀತಿ, ನೀತಿ, ರಿವಾಜುಗಳು ಎಲ್ಲಿಗೆ ಬಂದು ನಿಂತಿರಬಹುದು. ಎರಡನೇ ವಿಚಾರ, ಜಾತ್ಯತೀತ ಜನತಾದಳದ ವರಿಷ್ಠ ಮಹಾಮುತ್ಸದಿ ದೇವೇಗೌಡರು
RSS ರಾಮನನ್ನ ನೆಚ್ಚಿಕೊಂಡು ಅಹಿಂದ ರಾಮನನ್ನ ಎದುರಾಕೊಂಡ್ರ, ಅಹಿಂದ ರಾಮನ ವಿರೋಧ ಕಟ್ಟಿಕೊಂಡ್ರ. ಎಷ್ಟರ ಮಟ್ಟಿಗೆ ಅಂದ್ರೆ ಕೇವಲ 10 ವರ್ಷಗಳಲ್ಲಿ ವ್ಯತ್ಯಾಸ. 2014 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಗೆದ್ರೆ ನಾನು ಈ ದೇಶ ಬಿಡ್ತೀನಿ, ರಾಜಕೀಯ ಸನ್ಯಾಸವನ್ನು ತಗೊಳ್ತೀನಿ ಅನ್ನೋ ಮಾತನ್ನ ಹೇಳಿದ್ದವರು ಇದೇ ಮಾಜಿ ಪ್ರಧಾನಿ HD ದೇವೇಗೌಡರು. ಈಗ ದೇವೇಗೌಡರೇ ಹೇಳ್ತಿದ್ದಾರೆ, ಉಪವಾಸ ಮಾಡಿ ಸರಯೂ ನದಿಯಲ್ಲಿ ತಣ್ಣೀರ್ ಸ್ನಾನ ಮಾಡಿ ಪೂಜೆ ಮಾಡ್ತಿರುವಂತಹ ಶ್ರೀರಾಮ ಮೋದಿ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಕೇವಲ 10 ವರ್ಷಗಳಲ್ಲಿ ದೇವೇಗೌಡರು ಮತ್ತು ಅವರ ಪಕ್ಷ ಅಷ್ಟು ನಿಶಕ್ತವಾಯಿತು. ಮತ್ತಷ್ಟು ನಿಶಕ್ತಗೊಳಿಸಲಿಕ್ಕೆ ಅವರ ಮಗನ ಮಾತನ್ನ ಕೇಳಿಕೊಂಡು, ಕುಮಾರಸ್ವಾಮಿ ಅವರ ಮಾತನ್ನ ಕೇಳಿಕೊಂಡು ದೇವೇಗೌಡರು BJP ಜೊತೆಯಲ್ಲಿ ಸಖ್ಯ ಬೆಳೆಸಿದ್ದಾರ. ಎಷ್ಟೇ ಶತ್ರುವಿನ ಶತ್ರು ಮಿತ್ರ ಅಂದ್ರೂ ಕೂಡ BJP ಈ ಹಿಂದೆ ಚಿರಾಗ್ ಪಾಸ್ವಾನ್ಗೆ ಮಾಡಿದ್ದು, ನಿತೀಶ್ ಕುಮಾರ್ಗೆ ಮಾಡಿದ್ದು, ಉದ್ಧವ್ ಠಾಕ್ರೆಗೆ ಮಾಡಿದ್ದು, ಚಂದ್ರಬಾಬು ನಾಯ್ಡು ಅವರಿಗೆ ಮಾಡಿದ್ದು ಎಲ್ಲವನ್ನೂ ನೋಡಿದ ಮೇಲೂ ಕೂಡ ಯಾವ ಧೈರ್ಯದ ಮೇಲೆ ದೇವೇಗೌಡರು ಹೊರಟಿರಬಹುದು ನೋಡಿ. ಈ ಮಾತಿನ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಒಂದು ಟ್ವೀಟ್ ಇಲ್ಲಿ ಮೆನ್ಷನ್ ಮಾಡಬೇಕು. ಜಾತ್ಯತೀತ ಜನತಾ ಪಕ್ಷ ಎನ್ನುವುದು BJPಯ B ಟೀಮ್ ಎಂದು ಹಿಂದಿನಿಂದಲೇ ನಾನು ಹೇಳಿಕೊಂಡು ಬಂದಿದ್ದೇನೆ. ನನ್ನ ನಿಲುವನ್ನು ಸ್ಪಷ್ಟಪಡಿಸಿದ್ದಕ್ಕೆ JDS ಪಕ್ಷವನ್ನು ಅಭಿನಂದಿಸುತ್ತೇನೆ. ಈ ಪಕ್ಷದ ಜಾತ್ಯತೀತ ಮುಖವನ್ನು ನಿಜ ಎಂದು ನಂಬಿ ಒಂದಷ್ಟು ಸೆಕ್ಯುಲರ್ ಮತದಾರರು ದಾರಿ ತಪ್ಪುವುದನ್ನು JDS ಪಕ್ಷದ ಈ ನಿಲುವು ತಪ್ಪಿಸಿದೆ. ಇದು ಮುಂದಿನ ಚುನಾವಣೆಯನ್ನ ಜಾತ್ಯತೀತ ಮತ್ತು ಕೋಮುವಾದಿ ಶಕ್ತಿಗಳ ನಡುವಿನ ನೇರ ಸಂಘರ್ಷವಾಗಿ ಪರಿವರ್ತಿಸಿದೆ. ಜಾತ್ಯತೀತ ಮತ್ತು ಸೌಹಾರ್ದತೆಯ ಪರಂಪರೆಯ ಕರ್ನಾಟಕದ ಮತದಾರರು ಮುಂದಿನ ಚುನಾವಣೆಗಳಲ್ಲಿ ಸರಿಯಾದ ಆಯ್ಕೆ ಮಾಡಲಿದ್ದಾರೆ ಎಂಬ ವಿಶ್ವಾಸ ನನಗಿದೆ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಅವರು ತಮ್ಮ ಟ್ವೀಟ್ ಮೂಲಕ ದಾಖಲಿಸಿದ್ದಾರೆ. ಇದಕ್ಕಿಂತಲೂ ಬಹುಮುಖ್ಯವಾದಂತಹ ಒಂದು ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹೇಗೆ ದೇವೇಗೌಡರು ನರೇಂದ್ರ ಮೋದಿಯವರಿಗೆ 2014 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶಾಪ ಹಾಕಿದ್ರು, ಅದೇ ರೀತಿಯ ಶಾಪವನ್ನು ಸಿದ್ದರಾಮಯ್ಯ ಅವ್ರಿಗೂ ಕೂಡ ದೇವೇಗೌಡರು ಹಾಕಿದ್ದಾರೆ. ಹೇಳ್ತಾರೆ ನೋಡಿ, ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಲಿ, ಹಿರಿಯರು ಕಿರಿಯರಿಗೆ ಆಶೀರ್ವಾದ ಮಾಡಬೇಕು, ಶಾಪ ಕೊಡಬಾರದು. ದಶಕಗಳ ಕಾಲ ಜಾತ್ಯತೀತತೆಯ ಕಿರೀಟ ಧರಿಸಿಕೊಂಡು ಬಂದಿದ್ದ ಗೌಡರು ಇಳಿಗಾಲದಲ್ಲಿ ಅದನ್ನು ಕೆಳಗೆಸೆದು ಕೋಮುವಾದಿ ಕಿರೀಟವನ್ನು ಧರಿಸಿಕೊಳ್ಳಬೇಕಾಗಿ ಬಂದಿರುವುದರಿಂದ ನೊಂದು ಹತಾಶೆಯಿಂದ ಇಂತಹ ಹೇಳಿಕೆ ನೀಡಿರಬಹುದೆಂದು ಭಾವಿಸಿದ್ದೇನೆ. ತಾವು ಹೇಳಿದ್ದು ತಪ್ಪು ಎಂದು ಅವರಿಗೆ ಪ್ರಾಮಾಣಿಕವಾಗಿ ಅನಿಸಿದರೆ ತಮ್ಮ ಹೇಳಿಕೆಯನ್ನು ಹಿಂದಕ್ಕೆ ಪಡೆಯಬಹುದು ಅನ್ನುವಂತಹ ಮಾತನ್ನು ಖುದ್ದು ಸಿದ್ದರಾಮಯ್ಯ ಅವರು ಮತ್ತೊಂದು ಟ್ವೀಟಲ್ಲಿ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಹೀಗಿರ್ಬೋದು, ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. JDS BJP B ಟೀಮ್ ಅನ್ನೋದಕ್ಕೆ ಈಗ ಖುದ್ದು ಅಧಿಕೃತ ಮುದ್ರೆಯನ್ನು ಸಾಕ್ಷಾತ್ ದೇವೇಗೌಡರು ಹಾಕಿದ್ದಾರೆ, ಒತ್ತಿದ್ದಾರೆ ಅನ್ನುವಂತಹ ಸ್ಪಷ್ಟ ಸಂದೇಶ. ಎರಡೇದು, ಜಾತ್ಯತೀತ ವರ್ಸಸ್ ಕೋಮುವಾದಿಗಳ ನಡುವಿನ ಮಹಾಯುದ್ಧ ಅನ್ನೋದನ್ನ ಅಹಿಂದ ರಾಮಯ್ಯ ವರ್ಸಸ್ RSS ರಾಮಯ್ಯ ಅನ್ನುವಂತಹ ಮಾತನ್ನು ಹೇಳೋ ಮೂಲಕ ದೇವೇಗೌಡ್ರೆ, ನೋಡ್ರಪ್ಪ, ಈ ಸಲದ ಯುದ್ಧ ಕರ್ನಾಟಕದಲ್ಲಿ ನಿಮಗೆ ಅಹಿಂದ ರಾಮಯ್ಯ ಬೇಕು ಅಂದರೆ ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ಳಿ, RSS ರಾಮ ಬೇಕಂದ್ರೆ ಮೋದಿಯ ಪರವಾಗಿ ನಿಂತ್ಕೊಳ್ಳಿ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಇಷ್ಟು ದಿನ ಮೋದಿಗೆ ಬೈದಂತಹ ದೇವೇಗೌಡರು ಇದೀಗ ಸಿದ್ದರಾಮಯ್ಯ ಅವರಿಗೆ ಶಾಪ ಹಾಕ್ತಿದ್ದಾರೆ. ನಿಮ್ಮ ಕೊನೆಗಾಲ, ರಾಜಕೀಯ ಕೊನೆಗಾಲ ಆರಂಭವಾಯಿತು, ನಿಮ್ಮನ್ನು ನಿರ್ನಾಮ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ ದೇವೇಗೌಡರು. ಪುಣ್ಯಾತ್ಮ ಮೋದಿ ಅನ್ನುವಂತಹ ದೇವೇಗೌಡರು ತಮ್ಮದೇ ಜೊತೆಯಲ್ಲಿದ್ದು ಒಂದು ಕಾಲಕ್ಕೆ ಹೊಸ ಪಕ್ಷ ಕಟ್ಟಿದಾಗ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ 58 ಸ್ಥಾನ ಗೆದ್ದಂತಹ ದಳ ಪಕ್ಷ ಮತ್ತು ದಳಪತಿ ಇವತ್ತು ಅದೇ ನಾಯಕನ ರಾಜಕೀಯ ಅವಸಾನಕ್ಕೆ ಶಾಪ ಹಾಕ್ತಿದ್ದಾರೆ ಅನ್ನೋದಾದ್ರೆ, RSS ರಾಮನನ್ನ ನೆಚ್ಚಿಕೊಂಡಂತಹ ದೇವೇಗೌಡರು BJPಗರ ರೀತಿಯಲ್ಲಿ ಮೋದಿ ನೋಡಿ ದಳಕ್ಕೆ ಮತ ಹಾಕಿ ಗೆಲ್ಲಿಸಿ ಅಂತಿರುವಂತಹ ದೇವೇಗೌಡರು ಯಾವ ಸಂದೇಶ ರವಾನಿಸ್ತಿದ್ದಾರೆ? ಅವರೊಳಗೆ ಇರುವಂಥದ್ದು ನಿಜವಾದ RSS ರಾಮನು ಅಥವಾ
ಬಹುಜನ ಸುಖಾಯ ಬಹುಜನ ಹಿತಾಯ ಅನ್ನುವಂತಹ ಅಹಿಂದ ರಾಮನು ಗೌಡರ ಈ ನಡೆ, ಈ ಶಾಪ ಸಿದ್ದರಾಮಯ್ಯ ಅವರನ್ನು ರಾಜಕೀಯವಾಗಿ ಮುಗಿಸುತ್ತಾ. ಮಹಾಮುತ್ಸದ್ಯ ಇಂತಹ ಮಾತುಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.